ಧನ್ಯವಾದ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಒಂದು ವೇಳೆ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಸ್ಪೃಶ್ಯತೆ ಅಸ್ಪೃಶ್ಯತೆ ಇರಲಿಲ್ಲ ಅಂದ್ರೆ ಕನ್ವರ್ಟ್ ಆಗ್ತಿರ್ಲಿಲ್ಲ ಯಾರು. ಮುಸಲ್ಮಾನ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಅಷ್ಟು ಓಪನ್ನೆಸ್ ಇದೆ, ಈಕ್ವಾಲಿಟಿ ಇದೆ, ಆ ಕಾರಣದಿಂದ ಕನ್ವರ್ಟ್ ಆಗ್ತಾ ಇದ್ದಾರೆ. ತಪ್ಪೇನಿದೆ ಇದರಲ್ಲಿ ಅನ್ನೋ ರೀತಿ ಮಾತಾಡಿದ್ದಾರೆ. ಒಂದು ಈಗ ಚರ್ಚೆಯ ವಿಷಯ ಅದಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಎಷ್ಟು ವೈಯಕ್ತಿಕವಾಗಿ ಪ್ರಯತ್ನ ಮಾಡಿದ್ದಾರೆ, ಅವರು 75ರ ವಯಸ್ಸಿನವರೆಗೆ ಅವ್ರದ್ದೇನು ಪ್ರಯತ್ನ ಇತ್ತು. ಕನಕದಾಸರ ಸಂದೇಶವನ್ನು ನಾವಿವತ್ತು ಕೈಬಿಟ್ಟ ಹಾಗೆ. ಸಿದ್ದರಾಮಯ್ಯನವರು ಮಾತು ಕೇಳಿದರೆ ಕನಕದಾಸರು ಅವತ್ತೇ ಹೇಳಿದರು, ಕುಲ ಕುಲವೆಂದು ಹೊಡೆದಾಡದಿರಿ ಅಂಥೇಳಿ. ಅದನ್ನು ನಾವೆಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ತಂದಿದ್ದೇವೆ, ಸಿದ್ದರಾಮಯ್ಯನವರು ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ತರೋ ಪ್ರಯತ್ನ ಮಾಡಿದರು, ಅದನ್ನು ಚರ್ಚೆ ಮಾಡೋಣ. ಇವತ್ತು ಇರುವಂಥದ್ದು ಇಲ್ಲದೇ ಇರುವಂತಹ ಜಾತಿಗಳನ್ನು ಸೃಷ್ಟಿ ಮಾಡಿದಿರಲ್ಲ, ಜಾತಿಯ ಪಟ್ಟಿಯಲ್ಲಿ ಅವು ಹೇಗೆ ಬರ್ತವೆ? ಬಂಜಾರ ಲಂಬಾಣಿ ಅನ್ನುವಂಥದ್ದು ಒಂದು ಜಾತಿ, ಬಂಜಾರ ಕ್ರಿಶ್ಚಿಯನ್ ಅನ್ನುವಂಥದ್ದು ಜಾತಿ ಇಲ್ಲವೇ ಇಲ್ಲ. ಇನ್ನೊಂದು ಬೋವಿ ಕ್ರಿಶ್ಚಿಯನ್ ಅನ್ನುವಂಥದ್ದು ಜಾತಿನೇ ಇಲ್ಲ. ಆ ಜಾತಿ ಹೊಸ ಹೊಸ ಜಾತಿಗಳನ್ನು ಹುಟ್ಟಾಕಿದಿರಲ್ಲ, ಇದರ ನೆಲೆಯಲ್ಲಿ ಎರಡನೇದು SC/STಗಳಿಗೆ ಗಂಗಾ ಕಲ್ಯಾಣಕ್ಕೆ ನಿಮಗೆ ಕೊಡಲಿಕ್ಕೆ ದುಡ್ಡಿಲ್ಲ, SC/STಗಳಿಗೆ ಭೂ ಒಡೆತನಕ್ಕೆ ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಮೊನ್ನೆ SC/STಗಳ ಜಾತಿ ಸಮೀಕ್ಷೆಯನ್ನು ಮಾಡಿ 150 ಕೋಟಿ ಖರ್ಚು ಮಾಡಿದ್ದೀರಿ. ಮತ್ತೆ ಇವತ್ತು ಆ ಸಮೀಕ್ಷೆ ಮುಗಿಸಿ 2 ತಿಂಗಳಾಗಿಲ್ಲ, ಅದೇ ಸಮುದಾಯದ ಸಮೀಕ್ಷೆ ಈಗ 250 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ಆ 250 ಕೋಟಿ ಉಳಿಸಿದ್ರೆ ಆ ಸಮುದಾಯಕ್ಕೆ ನ್ಯಾಯ ಸಿಗತ್ತಲ್ಲ, ಯಾರಿಗೆ ಲಾಭ ಮಾಡಿಕೊಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀರಿ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ನೀವು ಯಾವುದನ್ನೋ ತಗೊಂಡು ಎಲ್ಲೋ ಡೈವರ್ಟ್ ಮಾಡೋದಲ್ಲ, ಅದಕ್ಕೆ ಬೇರೆ ವೇದಿಕೆ ನಿರ್ಮಾಣ ಮಾಡಿ ಅಷ್ಟೇ. ಈ ಡೈವರ್ಷನ್ ಮಾಡಿಕೊಂಡು ಇವರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಂದು ವಿಷಯನ ಎತ್ತಿಬಿಟ್ರೆ ಅದರ ಬಗ್ಗೆ ನಾವು ಚರ್ಚೆ ಪ್ರಾರಂಭ ಮಾಡೋದಿಲ್ಲ. ಚರ್ಚೆಯ ವಿಷಯ ಇರುವಂಥದ್ದು ಇಲ್ಲದೇ ಇರುವ ಜಾತಿಗಳನ್ನು ಹೆಂಗೆ ಹುಟ್ಟಾಕಿದ್ರಿ, ಗೆಜೆಟ್ನಲ್ಲಿ ಆ ಜಾತಿ ಇಲ್ಲದೆ ಇರೋ ಜಾತಿ ಇಲ್ಲಿ ಯಾಕೆ ಬಂತು? SC/STಗಳಿಗೆ ನಾವು ಕ್ರಿಶ್ಚಿಯನ್ ಅನ್ಕೊಂಡ್ರೆ ಅವರು SC ಪಟ್ಟಿಯಿಂದ ಹೊರಗೆ ಹೋಗ್ತಾರೆ, ಅವರು OBCಯಲ್ಲಿ ಬರ್ತಾರೆ, OBC ಪಟ್ಟಿಗೆ ಸೇರಿಸ್ತಾರೆ. ಅಂದರೆ SC/STಗಳನ್ನು OBC ಮಾಡಬೇಕು ಅನ್ನೋದು ನಿಮ್ಮ ಷಡ್ಯಂತ್ರವಾ? SC/STಗಳಿಗೆ 2 ತಿಂಗಳ ಹಿಂದೆ ಮಾಡಿದ ಸರ್ವೆಗೆ ಮತ್ತೆ ಈಗ ಮಾಡ್ತೀರಿ ಅಂತ ಹೇಳಿದರೆ ಏನು ಬದಲಾವಣೆ ಆಗತ್ತೆ? 250 ಕೋಟಿ ಆ ಸಮುದಾಯದ ದುಡ್ಡನ್ನು ನೀರಿಗೆ ಚೆಲ್ಲಿದಂತೆ ಅಲ್ವಾ? ಇಂಥ ಪ್ರಶ್ನೆಗಳನ್ನು ಮಾಡಿದಾಗ ಯಾವುದೋ ವಿಷಯನ ಸಂಬಂಧ ಇಲ್ಲದೆ ಇರೋ ವಿಷಯನ ತಂದು ಅದಕ್ಕೆ ಚರ್ಚೆ ಪ್ರಾರಂಭ ಮಾಡೋದಕ್ಕೆ ನಾನು ಇದು ಮಾಡಲ್ಲ. ಚರ್ಚೆ ಆ ವಿಷಯಕ್ಕೆ ಮಾಡೋದಕ್ಕೆ ಮುಕ್ತವಾಗಿದ್ದಾವೆ. ಕಾಂಗ್ರೆಸ್ ಏನು ಮಾಡಿದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಕೇಳಿದ್ದಾರೆ. ಗಾಂಧಿ ಅಂಡ್ ಕಾಂಗ್ರೆಸ್ ಡನ್ ಟು ಅನ್ಟಚಬಲ್ಸ್ ಅಂತ ಹೇಳಿ ನಾನು ಕೇಳಿದ್ದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೇಳ್ಬಿಟ್ಟಿದ್ದಾರೆ. RSS ಹುಟ್ಟೋದಕ್ಕೆ ಮುಂಚೆ ಕಾಂಗ್ರೆಸ್ ಇತ್ತಲ್ಲ, ಕಾಂಗ್ರೆಸ್ ಏನು ಮಾಡಿದೆ? ದಲಿತರಿಗಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಕಾಂಗ್ರೆಸ್ ಏನು ಮಾಡಿದೆ? ಕಾಂಗ್ರೆಸ್ ಹುಟ್ಟಿದ್ದು 1885ರಲ್ಲಿ, RSS ಹುಟ್ಟಿದ್ದು 1925ರಲ್ಲಿ. 1925ರಿಂದ RSS ಏನೋ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತು, ಅದರ 10% ಕಾಂಗ್ರೆಸ್ನಿಂದ ಯಾಕೆ ಆಗಲಿಲ್ಲ? ಕನಕದಾಸರ ಸಂದೇಶವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯನವರ ಪ್ರಯತ್ನ ಏನು ಫೀಲ್ಡ್ನಲ್ಲಿ? ಇವುಗಳಿಗೆ ಚರ್ಚೆ ಬೇರೆ ಸಂದರ್ಭದಲ್ಲಿ ಮಾಡ್ತೀವಿ. ಈಗ ಡೈವರ್ಷನ್ ಮಾಡೋದಕ್ಕಾಗಿ ಇಂಥ ವಿಷಯಗಳು ತರೋದು ಬೇಡ. ಜಾತಿ ಗಣತಿಯ ಹೆಸರಿನಲ್ಲಿ ಇಲ್ಲದೇ ಇರೋ ಜಾತಿಗಳನ್ನು ಹುಟ್ಟುಹಾಕಿ ಸಮಾಜವನ್ನು ಒಡೆಯೋದು, SC/STಗಳನ್ನು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಹೇಳಿ SC ಪಟ್ಟಿಯಿಂದ ಅವ್ರನ್ನ ಹೊರಗೆ ಹಾಕೋದು, ಈ ಹುನ್ನಾರಗಳು ಬೇಡ. ಸುಪ್ರೀಂ ಕೋರ್ಟೇ ಹೇಳಿದೆ, SC ಯಾರಾದರೂ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಅಂತ ಹೇಳಿ ಇದ್ದರೆ ಅವನು SC ಬೆನಿಫಿಟ್ ತಗೊಳ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಅದನ್ನು ಇಲ್ಲಿ ಬರೆಸ್ತೀರಿ ಅಂತ ಹೇಳಿದ್ರೆ SCಯನ್ನು ಆ ಪಟ್ಟಿಯಿಂದ ಬಿಟ್ಟಂಗೆ ತಾನೆ, SCಗಳಿಗೆ ಮಾಡ್ತಾ ಇರೋ ಅನ್ಯಾಯ ತಾನೆ. ಇದರ ಬಗ್ಗೆ